ಏನು ಹೇಳಿದ್ರು, ಏನು ಭರವಸೆ ಕೊಟ್ಟಿಲ್ಲ? ಸಭೆ ಕರೆದಿದ್ರು, ಸಭೆಯಲ್ಲಿ ಏನು ಆಗಿದೆ ಹೇಳಿದ್ರು? ಸಭೆಯಲ್ಲಿ ಏನು ಹೇಳಿಲ್ಲ, ಏನು ಭರವಸೆಗಳನ್ನು ಕೊಟ್ಟಿಲ್ಲ. ನಾವು ಮೊದಲನೇ ಬೇಡಿಕೆ ಇಟ್ಟಿದ್ದು ಕಳೆದ ವಾರ ಜೈಪುರಲ್ಲಿ ಏನು ಟಿಕೆಟ್ ಬದಲಾವಣೆಯನ್ನು ಮಾಡಿಕೊಟ್ರು, ಕ್ಯಾಂಡಿಡೇಟ್ ಪರವಾಗಿ ಅಪಸ್ವರ ಇದೆ ಅಂತೇಳಿ. ಈ ಒಂದು ನಿಟ್ಟಿನಲ್ಲಿ ನಮಗೂ ಕೂಡ ಒಂದು ಬದಲಾವಣೆ ಮಾಡಿ, ಕ್ಯಾಂಡಿಡೇಟ್ ಬದಲಾವಣೆ ಮಾಡಿ ನಮಗೆ ಮತ್ತೊಮ್ಮೆ ಅವಕಾಶ ಮಾಡಿಕೊಡಿ ಅಂತೇಳಿ ಕೇಳಿದ್ದೆ ನಾನು. ಅದಕ್ಕೆ ಸ್ಪಷ್ಟವಾಗಿ ಮೊದಲನೇದಾಗಿ ಅವರು ಕ್ಯಾಂಡಿಡೇಟನ್ನು ಬದಲಾವಣೆ ಮಾಡೋದಕ್ಕಾಗಲ್ಲ ಅಂತೇಳಿ ಅವರು ಮೊದಲನೇ ಉತ್ತರ ಕೊಟ್ಟಂಥದ್ದು. ಅದಾದ ನಂತರ ಯಾವುದೇ ಥರದಂಥ ಭರವಸೆಗಳನ್ನು ನೀಡಿಲ್ಲ ನಿನ್ನೆ ಸಭೆಯಲ್ಲಿ. ಚರ್ಚೆ ಆಯಿತು? ವಿಶೇಷವಾಗಿ ನಮ್ಮವರೆಲ್ಲಾನು ಮುಂದಿನ ರಾಜಕೀಯ ಭವಿಷ್ಯದ ಬಗ್ಗೆ ನಮ್ಮ ಸಮಾಜದ ಪಂಚಮಸಾಲಿ ಸಮುದಾಯದ ಹಲವಾರು ಮುಖಂಡರು ಬಂದಿದ್ದರು. ಇಡೀ ಎಲ್ಲ ಒಂದು ಜನಾಂಗದ ಬೇರೆ ಬೇರೆ ಕಮ್ಯುನಿಟಿಯ ಜಿಲ್ಲಾದ್ಯಂತ ಎಲ್ಲ ಲೀಡರ್ಸು ಬಂದಿದ್ರು. ಇವತ್ತು ಬಂಜಾರ ಸಮಾಜ ಆಗಿರ್ಬೋದು, ಆಲುಮತ ಸಮಾಜ ಆಗಿರ್ಬೋದು, SC ಸಮಾಜ, ST ಸಮಾಜ, ಎಲ್ಲ ಸಮುದಾಯದವರು, ಅಲ್ಪಸಂಖ್ಯಾತರು, ಸಾಕಷ್ಟು ಎಲ್ಲ ಸಮುದಾಯದ ಮುಖಂಡರು ಬಂದಿದ್ರು. ಇವತ್ತು ನನ್ನ ಪರವಾಗಿ ನ್ಯಾಯ ಕೇಳೋದಕ್ಕೋಸ್ಕರ. ಇವತ್ತು ಜಿಲ್ಲೆಯಲ್ಲಿ 5 ವರ್ಷದಿಂದನೂ ಕೆಲಸ ಮಾಡಿದ್ದಾರೆ, ಕಾಲಕ್ಕೆ ಚಕ್ರ ಕಟ್ಕೊಂಡು ಓಡಾಡಿದ್ದಾರೆ. ಅಂಥವ್ರಿಗೆ ಯಾಕೆ ಅನ್ಯಾಯ ಮಾಡಿದ್ರಿ ಅಂತ ಕೇಳುವಂಥದಕ್ಕೋಸ್ಕರ ಅವರು ಆಗಮಿಸಿದಂಥದ್ದು. ಇದನ್ನು ಸಭೆಯನ್ನು ಮಾನ್ಯ ಮುಖ್ಯಮಂತ್ರಿಗಳೇ ಕಳೆದ 24ನೇ ತಾರೀಕು ಹೇಳಿದ್ದು, ಬನ್ನಿ ಬೆಂಗಳೂರಿಗೆ 28ನೇ ತಾರೀಕು ಮಾತಾಡೋಣ ಅಂತೇಳಿ. ಒಂದು ಆಸೆ ಮನೋಭಾವನೆ ಇಟ್ಕೊಂಡು ನಮ್ಮೆಲ್ಲ ಜಿಲ್ಲಾ ಮುಖಂಡರು ಹಾಗೂ ನಮ್ಮ ಸಮುದಾಯದ ಮುಖಂಡರು ಬಂದಂಥದ್ದು. ಇವತ್ತು ಎಲ್ಲರಿಗೂ ಕೂಡ ನಿರಾಸೆ ಆಗಿದೆ ಅಂತೇಳಿ ಹೇಳೋದಕ್ಕೆ ಬಯಸ್ತೀನಿ. ಏನು ಹೇಳಿದ್ರು, ಏನು ಭರವಸೆ ಕೊಟ್ಟಿಲ್ಲ? ಸಭೆ ಕರೆದಿದ್ರು, ಸಭೆಯಲ್ಲಿ ಏನು ಆಗಿದೆ ಹೇಳಿದ್ರು? ಸಭೆಯಲ್ಲಿ ಏನು ಹೇಳಿಲ್ಲ, ಏನು ಭರವಸೆಗಳನ್ನು ಕೊಟ್ಟಿಲ್ಲ. ನಾವು ಮೊದಲನೇ ಬೇಡಿಕೆ ಇಟ್ಟಿದ್ದು ಕಳೆದ ವಾರ ಜೈಪುರಲ್ಲಿ ಏನು ಟಿಕೆಟ್ ಬದಲಾವಣೆಯನ್ನು ಮಾಡಿಕೊಟ್ರು, ಕ್ಯಾಂಡಿಡೇಟ್ ಪರವಾಗಿ ಅಪಸ್ವರ ಇದೆ ಅಂತೇಳಿ. ಈ ಒಂದು ನಿಟ್ಟಿನಲ್ಲಿ ನಮಗೂ ಕೂಡ ಒಂದು ಬದಲಾವಣೆ ಮಾಡಿ, ಕ್ಯಾಂಡಿಡೇಟ್ ಬದಲಾವಣೆ ಮಾಡಿ ನಮಗೆ ಮತ್ತೊಮ್ಮೆ ಅವಕಾಶ ಮಾಡಿಕೊಡಿ ಅಂತೇಳಿ ಕೇಳಿದ್ದೆ ನಾನು. ಅದಕ್ಕೆ ಸ್ಪಷ್ಟವಾಗಿ ಮೊದಲನೇದಾಗಿ ಅವರು ಕ್ಯಾಂಡಿಡೇಟನ್ನು ಬದಲಾವಣೆ ಮಾಡೋದಕ್ಕಾಗಲ್ಲ ಅಂತೇಳಿ ಅವರು ಮೊದಲನೇ ಉತ್ತರ ಕೊಟ್ಟಂಥದ್ದು. ಅದಾದ ನಂತರ ಯಾವುದೇ ಥರದಂಥ ಭರವಸೆಗಳನ್ನು ನೀಡಿಲ್ಲ ನಿನ್ನೆ ಸಭೆಯಲ್ಲಿ. ಚರ್ಚೆ ಆಯಿತು? ವಿಶೇಷವಾಗಿ ನಮ್ಮವರೆಲ್ಲಾನು ಮುಂದಿನ ರಾಜಕೀಯ ಭವಿಷ್ಯದ ಬಗ್ಗೆ ನಮ್ಮ ಸಮಾಜದ ಪಂಚಮಸಾಲಿ ಸಮುದಾಯದ ಹಲವಾರು ಮುಖಂಡರು ಬಂದಿದ್ದರು. ಇಡೀ ಎಲ್ಲ ಒಂದು ಜನಾಂಗದ ಬೇರೆ ಬೇರೆ ಕಮ್ಯುನಿಟಿಯ ಜಿಲ್ಲಾದ್ಯಂತ ಎಲ್ಲ ಲೀಡರ್ಸು ಬಂದಿದ್ರು. ಇವತ್ತು ಬಂಜಾರ ಸಮಾಜ ಆಗಿರ್ಬೋದು, ಆಲುಮತ ಸಮಾಜ ಆಗಿರ್ಬೋದು, SC ಸಮಾಜ, ST ಸಮಾಜ, ಎಲ್ಲ ಸಮುದಾಯದವರು, ಅಲ್ಪಸಂಖ್ಯಾತರು, ಸಾಕಷ್ಟು ಎಲ್ಲ ಸಮುದಾಯದ ಮುಖಂಡರು ಬಂದಿದ್ರು. ಇವತ್ತು ನನ್ನ ಪರವಾಗಿ ನ್ಯಾಯ ಕೇಳೋದಕ್ಕೋಸ್ಕರ. ಇವತ್ತು ಜಿಲ್ಲೆಯಲ್ಲಿ 5 ವರ್ಷದಿಂದನೂ ಕೆಲಸ ಮಾಡಿದ್ದಾರೆ, ಕಾಲಕ್ಕೆ ಚಕ್ರ ಕಟ್ಕೊಂಡು ಓಡಾಡಿದ್ದಾರೆ. ಅಂಥವ್ರಿಗೆ ಯಾಕೆ ಅನ್ಯಾಯ ಮಾಡಿದ್ರಿ ಅಂತ ಕೇಳುವಂಥದಕ್ಕೋಸ್ಕರ ಅವರು ಆಗಮಿಸಿದಂಥದ್ದು. ಇದನ್ನು ಸಭೆಯನ್ನು ಮಾನ್ಯ ಮುಖ್ಯಮಂತ್ರಿಗಳೇ ಕಳೆದ 24ನೇ ತಾರೀಕು ಹೇಳಿದ್ದು, ಬನ್ನಿ ಬೆಂಗಳೂರಿಗೆ 28ನೇ ತಾರೀಕು ಮಾತಾಡೋಣ ಅಂತೇಳಿ. ಒಂದು ಆಸೆ ಮನೋಭಾವನೆ ಇಟ್ಕೊಂಡು ನಮ್ಮೆಲ್ಲ ಜಿಲ್ಲಾ ಮುಖಂಡರು ಹಾಗೂ ನಮ್ಮ ಸಮುದಾಯದ ಮುಖಂಡರು ಬಂದಂಥದ್ದು. ಇವತ್ತು ಎಲ್ಲರಿಗೂ ಕೂಡ ನಿರಾಸೆ ಆಗಿದೆ ಅಂತೇಳಿ ಹೇಳೋದಕ್ಕೆ ಬಯಸ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.